ವೆಲ್ಕಮ್ ಬ್ಯಾಕ್. ಇವತ್ತಿನಿಂದ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ನೆರವೇರುತ್ತೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ದ್ರೌಪದಿ ದೇವಿಯ ಕರಗ ಮಹೋತ್ಸವ. ಇದು ಐತಿಹಾಸಿಕ ಒಂದು ಕ್ಷಣಕ್ಕೆ ಇವತ್ತು ಸಿಲಿಕಾನ್ ಸಿಟಿ ಜನ ಸಾಕ್ಷಿ ಆಗ್ತಾ ಇದ್ದಾರೆ. ಮಧ್ಯರಾತ್ರಿ 12:30ಕ್ಕೆ ದ್ರೌಪದಿ ದೇವಿಯ ಕರಗ ಮಹೋತ್ಸವ 15ನೇ ಬಾರಿಗೆ ಕರಗ ಹೊತ್ತು ಅರ್ಚಕ ಜ್ಞಾನೇಂದ್ರ ಸಾಕ್ತಾರೆ. ತಡರಾತ್ರಿ ಹೂವಿನ ಕರಗ ಹೊತ್ತು ವಿ ಜ್ಞಾನೇಂದ್ರ ಹೊರ್ತಾರೆ. ಇನ್ನು ಕರಗವನ್ನು ಇವತ್ತು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಕೂಡ ವೀಕ್ಷಣೆಯನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಳ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕರಗ ಮಹೋತ್ಸವ. ಒಂದು ಬೆಂಗಳೂರಿನ ಒಂದು ಸಾಕಷ್ಟು ಉತ್ಸವಗಳಲ್ಲಿ ಇದು ಕೂಡ ಮುಂಚೂಣಿಯಲ್ಲಿರುವಂತಹ ಉತ್ಸವ. ಅದರಲ್ಲಿ ಬಹಳ ಮುಖ್ಯವಾಗಿ 15 ಬಾರಿ ಕರಗ ಹೊತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ಇಲ್ಲಿ ಜ್ಞಾನೇಂದ್ರ, ಅರ್ಚಕ ಜ್ಞಾನೇಂದ್ರ ಅಂದರೆ ದ್ರೌಪದಿ ದೇವಿಯ ಒಂದು ಮಹೋತ್ಸವ ಅಂತಲೇ ಹೇಳ್ತಾರೆ ಇದನ್ನು. ಮುಂಜಾನೆಯಿಂದಲೇ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಪೂಜೆ ಪುರಸ್ಕಾರಗಳು, ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಶಕ್ತಿಯೋತ್ಸವಕ್ಕೂ ಮುನ್ನ ಕರಗದ ಕುಂಟಿಗೆ ಸಾಗಿ ಗಂಗೆ ಪೂಜೆಯನ್ನು ಕೂಡ ಮಾಡಿದರು. ಇವೆಲ್ಲ ಕರಗ ಉತ್ಸವಕ್ಕಿಂತ ಮೊದಲು ಮಾಡುವಂತಹ ಪೂಜೆಗಳು. ಅಭಿಷೇಕ, ಮಹಾಮಂಗಳಾರತಿ, ಶಕ್ತಿಯೋತ್ಸವ ಇವೆಲ್ಲವೂ ಆದ ನಂತರ ಕರಗ ಹೊತ್ತು ಸಾಕ್ತಾರೆ. ಅಂದರೆ ಮಧ್ಯಾಹ್ನ 12 ಗಂಟೆಗೆ ಕರಗದ ಕುಂಟಿಗೆ ಸಾಗಿ ಗಂಗೆ ಪೂಜೆ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ದೇವಾಲಯದ ಎದುರು ಕರ್ಪೂರ ಸೇವೆ ಇದೆ. ಆ ಸಂದರ್ಭದಲ್ಲಿ ಸಾವಿರಾರು kg ಕರ್ಪೂರವನ್ನು ಭಕ್ತರೆಲ್ಲ ಹಚ್ಚುವಂಥ ಅವಕಾಶವನ್ನು ಈ ದೇಗುಲದ ಆಡಳಿತ ಮಂಡಳಿ ಮಾಡಿಕೊಟ್ಟಿದೆ. ಅದ್ರ ಜೊತೆಗೆ ಆದಿಶಕ್ತಿ ದೇವಾಲಯದಲ್ಲಿ ಪೂಜೆ ಇದೆ. ರಾತ್ರಿ 9 ಗಂಟೆಗೆ ಕರಗದ ಕುಂಟಿಗೆ ತೆರಳಿ ಮತ್ತೆ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಇದೆಲ್ಲ ಆದ ನಂತರ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ನಡೆದ ನಂತರ ಆಮೇಲೆ ಕರಗ ಉತ್ಸವ ಮೆರವಣಿಗೆ ಇರುತ್ತೆ. ಅದು 12:30ಕ್ಕೆ ಆಗುತ್ತೆ. ಹಾಗಾಗಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ಕರಗ ಮಹೋತ್ಸವವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬಂದು ಸೇರುವ ಸಾಧ್ಯತೆ ಕೂಡ ಉಂಟು.